ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಕನ್ನಡ ಬಿಗ್ ಬಾಸ್ಗೆ ಬರುವ ಮೊದಲ ಕಂಟೆಸ್ಟೆಂಟ್ ಯಾರು ಅಂತ ಕನ್ಫರ್ಮ್ ಆಗಿದೆ. ಸೊ ನಾನೀಗ ಅವರ ಹೆಸರು, ಅವರ ಡೀಟೇಲ್ಸ್ ಎಲ್ಲವನ್ನು ಹೇಳ್ತಾ ಹೋಗ್ತೀನಿ. ನೀವೀಗ ಆಲ್ರೆಡಿ ತಮ್ಮನೇಲಿ ಗೊತ್ತಿದ್ರೆ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಅವ್ರ ಬಗ್ಗೆ, ಇನ್ನೂ ಸ್ವಲ್ಪ ಜನಕ್ಕೆ ಗೊತ್ತಿರೋದಿಲ್ಲ. ಅವ್ರು ಈಗ ತಾನೇ ಒಂದು ದೊಡ್ಡ ರಿಯಾಲಿಟಿ ಶೋ ಕೂಡ ಮಾಡಿಬಿಟ್ಟು ಬಂದಿದ್ದಾರೆ. ಅವ್ರು ಯಾರು ಅಂತ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಏನು ಬರೀ ಸೆಲೆಬ್ರಿಟಿಗಳು ತೋರಿಸ್ತಿದ್ದೀರಾ, ಈ ಸಲ ಹೇಳಿರೋದು ಬರೀ ಕಾಮನ್ ಮ್ಯಾನ್ಗಳಲ್ವಾ ಅಂತ ಹೇಳಿದ್ರೆ ಇಲ್ಲ. ಈಗ 1 ಕೋಟಿ ಮೇಲ್ಗಡೆ ಆಡಿಷನ್ ಕೊಟ್ಟಿದ್ದಾರೆ, ಅಂದರೆ ಅಪ್ಲೈ ಮಾಡಿದ್ದಾರೆ ಬಿಗ್ ಬಾಸ್ಗೆ ಹೋಗ್ಬೇಕಂತ ಕಾಮನ್ ಮ್ಯಾನ್ಗಳು. ಬಟ್ ಅದರಲ್ಲಿ ಆರಿಸ್ಕೊಳ್ಳೋದು ಬಿಗ್ ಬಾಸ್ ಅವರು ಬರೀ 8 ಜನ ಮಾತ್ರ. 8 ಜನ ಕಾಮನ್ ಮ್ಯಾನ್ ಆದರೆ ಇನ್ನೂ 10 ಜನ ಸೆಲೆಬ್ರಿಟಿಗಳಾಗಿರ್ತಾರೆ. ಅಂದರೆ ರಿಯಾಲಿಟಿ ಶೋಗಳಿಂದ ಆರಿಸ್ಕೊಬರೋದು ಅಥವಾ ಸ್ವಲ್ಪ ಫೇಮಸ್ ಆಗಿರೋರನ್ನ ಕರ್ಕೊಂಡು ಬರ್ತಾರೆ. ಹಾಗಾಗಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ಬರೋದು 10 ಜನ ಸೆಲೆಬ್ರಿಟಿಗಳಾದರೆ ಬರೀ 8 ಜನ ಅಷ್ಟೇ ಕಾಮನ್ ಮ್ಯಾನ್ಗಳು. ಈಗ ಮೊದಲನೇ ಕಂಟೆಸ್ಟೆಂಟ್ ಕನ್ಫರ್ಮ್ ಆಗಿದ್ದಾರೆ. ಅದು ಯಾರಂದರೆ, ಈಗ ತಮ್ಮನೇಲಿ ನೋಡಿರ್ತೀರ, ಅವ್ರ ಹೆಸರು ಬಂದು ಸೌಂದರ್ಯ ಶೆಟ್ಟಿ ಅಂತ, ಮಂಗಳೂರಿನವರು. ಅವ್ರಿಗೆ 25 ವರ್ಷ. ಸೊ ತುಂಬ ಸುಂದರವಾಗಿದ್ದಾರೆ. 2000ನೇ ಇಸ್ವಿಲಿ ಅವರು ಹುಟ್ಟಿರೋದು. ಅವ್ರು ಬಂದು ಈಗ ಮೊದಲ ರಿಯಾಲಿಟಿ ಶೋ ಯಾವುದು ಅಂತ ಅಂದರೆ, ಅವ್ರೀಗ ಸ್ಪಿರಿಚುವಿಲ್ಲ ನೋಡಿರ್ತೀರ ನೀವು, ಹಿಂದಿಲಿ ಒಂಥರ ಡೇಟಿಂಗ್ ಶೋ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಆ ಶೋಲಿ. ಇವರು ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ, ಫೈನಲ್ವರೆಗೂ ಇದ್ದರು. ಒಂಥರ ನೋಡೋದು ಕೂಡ ಸುಂದರವಾಗಿರೋ ಕಾರಣ ಇವರು 100% ನಮ್ಮ ಕನ್ನಡ ಬಿಗ್ ಬಾಸ್ಗೆ ಬರ್ತಾರೆ. ಅವ್ರಿಗೆ ಮೊದಲು ಬಿಗ್ ಬಾಸಿಂದ ಆಫರ್ ಹೋದಾಗ ತುಂಬ ಜನ ಹೇಳಿದ್ರು ಹಿಂದಿಯಿಂದ ಹೋಗಿದೆ ಅವ್ರಿಗೆ ಆಫರ್ ಅಂತ. ಆಮೇಲೆ ಅವರು ಕನ್ಫರ್ಮೇಷನ್ ಮಾಡಿದ್ದಾರೆ, ನನಗೆ ಹಿಂದಿಯಿಂದ ಅಲ್ಲ ಬಂದಿರೋದು, ಕನ್ನಡ ಬಿಗ್ ಬಾಸಿಂದ ನನಗೆ ಆಫರ್ ಬಂದಿದೆ ಅಂತ. ಸೊ ಅವರು ಒಪ್ಕೊಂಡಿದ್ದಾರೆ ಅಂತ ಕೂಡ ಕೇಳಿ ಬರ್ತಿದೆ. ಅವ್ರು ಒಪ್ಕೊಂಡು ಬಂದರೆ ನಿಜವಾಗ್ಲೂ ಒಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು. ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಸೌಂದರ್ಯ ಶೆಟ್ಟಿಗೆ ಹೋಗಿ, ದಯವಿಟ್ಟು ಕನ್ನಡ ಬಿಗ್ ಬಾಸ್ಗೆ ಹೋಗಬೇಡಿ, ಅದು ವರ್ಸ್ಟ್ ರಿಯಾಲಿಟಿ ಶೋ, ಅಲ್ಲಿ ಚೆನ್ನಾಗೆಲ್ಲ ಇರೋದಿಲ್ಲ ಹಾಗೆ ಹೀಗೆ ಅಂತ. ನನ್ನ ಪ್ರಕಾರ ಹೇಳೋದಾದರೆ 100% ಒನ್ ಆಫ್ ದ ಬೆಸ್ಟ್ ಕನ್ನಡ ಬಿಗ್ ಬಾಸ್ ಅಂದರೆ ನಮ್ಮ ಕನ್ನಡ ಬಿಗ್ ಬಾಸ್ ಅಂತ ಹೇಳ್ಬೋದು. ಯಾಕಂದರೆ ಈ ಹಿಂದಿ ಬಿಗ್ ಬಾಸ್ಗೆ ಹೋದರೆ ಸಲ್ಮಾನ್ ಸರ್ ಬರೀ ಫೇವರಿಸಮ್. ನೀವು ನೋಡ್ತಿರ್ಬೋದು, ತುಂಬ ಜನಕ್ಕೆ ಗೊತ್ತಿರುತ್ತೆ ಹಿಂದಿ ಬಿಗ್ ಬಾಸ್ ನೋಡಿರೋರಿಗೆ, ಇಲ್ಲಾಂದರೆ ಗೊತ್ತಿರೋದಿಲ್ಲ. ಸಿಕ್ಕಾಪಟ್ಟೆ ಫೇವರಿಸಮ್ ಮಾಡುತ್ತಾರೆ, ಸಿಕ್ಕಾಪಟ್ಟೆ ಅಣಕಿಸ್ತಾರೆ, ಒಬ್ರನ್ನ ಎಷ್ಟು ಕುಗ್ಗಿಸ್ಬೇಕೋ ಅಷ್ಟು ಕುಗ್ಗಿಸ್ತಾರೆ. ನಿಜವಾಗ್ಲೂ ಅದನ್ನ ನೋಡೋದಕ್ಕೆ ಹಿಂಸೆ ಆಗುತ್ತೆ. ಅವರ ಇನ್ನು ಸಂಡೇ ಮತ್ತು ಶನಿವಾರ ಮತ್ತು ಭಾನುವಾರ ಬಂದು ಅವರು ಏನು ಪಂಚಾಯಿತಿ ಮಾಡಿರ್ತಾರಲ್ಲ, ಅದನ್ನ ನೋಡೋದಕ್ಕೆ ಆಗೋದಿಲ್ಲ, ಅಷ್ಟು ವರ್ಸ್ಟ್ ಆಗಿರುತ್ತೆ. ನಿಜವಾಗ್ಲೂ ಒನ್ ಆಫ್ ದ ಏನು ಫೇವರಿಸಮ್ ಇಲ್ಲದೆ ನಮ್ಮ ಒಂದು ಏನಾರು ಪಂಚಾಯಿತಿ ಮಾಡ್ತಾರೆ ಅಂದರೆ ಅದು 100% ನಮ್ಮ ಕಿಚ್ಚ ಅಂತಲೇ ಹೇಳ್ಬೋದು. ಒಂದು ರೀತಿ ಚೆನ್ನಾಗಿದೆ. ಅವರು ಸ್ವಲ್ಪ ಕೂಗಾಡೋದು, ಕಿರ್ಚಾಡೋದು ಅದೆಲ್ಲ ನೋಡಿದ್ರೆ ಓಕೆ, ಹಿಂದಿ ಬಿಗ್ ಬಾಸ್ಗೆ ಸೂಟ್ ಆಗ್ತಾರೆ. ನಮ್ಮ ಕನ್ನಡ ಬಿಗ್ ಬಾಸಲ್ಲಿ ಇತ್ತೀಚೆಗೆ ಕಿರ್ಚಾಟ, ಹೊಡೆದಾಟ ಎಲ್ಲ ತುಂಬ ಜಾಸ್ತಿ ಆಗಿದೆ. ನಮ್ಮ ಕನ್ನಡ ಬಿಗ್ ಬಾಸ್ಗೆ ಬಂದ್ರೂ ಕೂಡ ಸರ್ವೈವ್ ಆಗ್ಬೋದು, ಚೆನ್ನಾಗಿ ಆಡಿದ್ರೆ. ನಿಜವಾಗ್ಲೂ ಗೆಲ್ಬೋದು. ಇಷ್ಟು ವರ್ಷ ಯಾರು ನಮ್ಮ ಕನ್ನಡ ಬಿಗ್ ಬಾಸಲ್ಲಿ ಶ್ರುತಿ ಮೇಡಮ್ ಅವ್ರು ಬಿಟ್ಟು ಇನ್ಯಾರು ಗೆದ್ದಿಲ್ಲ. ಸೊ ಆಪರ್ಚುನಿಟಿ ಸಿಕ್ಕಿದ್ರೆ 100% ಗೆಲ್ತಾರೆ. ತುಂಬ ಚುರುಕಾಗಿದ್ದಾರೆ. ಟಾಸ್ಕ್ ಅಂತ ಬಂದರೆ 100% ಕೊಡ್ತಾರೆ. ತುಂಬ ಚೆನ್ನಾಗಿ ಫಿಟ್ ಆಗಿದ್ದಾರೆ. ನಿಮ್ಮ ಪ್ರಕಾರ ಇವ್ರು ಬರಬೇಕಾ ಬರಬಾರ್ದು ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಬಂದರೆ ಒಳ್ಳೆಯದೇ. ನನಗೆ ಇನ್ನೊಂದು ಡೌಟ್ ಏನಂತಂದರೆ, ಇವ್ರಿಗೆ ಕನ್ನಡ ಬರುತ್ತಾ ಅನ್ನೋದು ಒಂದು ಡೌಟ್ ಇದೆ. ಓಕೆ, ಅವ್ರು ಮಂಗಳೂರವರು, ತುಳು ಎಲ್ಲ ಮಾತಾಡ್ತಾರೆ ಓಕೆ, ಬಟ್ ಕನ್ನಡ ಸ್ವಲ್ಪ ಬರುತ್ತಾ ಅಥವಾ ಫುಲ್ಲು ನೀಟಾಗಿ ಮಾತಾಡೋಕ್ಕೆ ಬರುತ್ತಾ? ಇಲ್ಲ ರಕ್ಷಿತ್ ಅರ್ಧ ಮಂಗಳೂರಿಂದ ಬಂದಿರೋರು ತುಂಬ ಜನ ಇದ್ದಾರೆ. ರೂಪೇಶ್ ಶೆಟ್ಟಿ ಅವ್ರು ಬಂದು ಗೆದ್ಕೊಂಡು ಹೋದ್ರು ಕೂಡ ತುಂಬ ಜನ ಬರ್ತಾರೆ. ಕನ್ನಡ ಬರುತ್ತೆ ಅವ್ರಿಗೆ ಸ್ವಲ್ಪ ಜನಕ್ಕೆ, ಇನ್ನೂ ಸ್ವಲ್ಪ ಜನಕ್ಕೆ ಬರೋದಿಲ್ಲ. ಅವರು ಆ್ಯಕ್ಚುಲಿ ಮುಂಬೈ, ಡೆಲ್ಲಿ ಇಲ್ಲೇ ಬೆಳೆದಿರೋದ್ರಿಂದ ಜಾಸ್ತಿ ಅವರು ಗೊತ್ತಿಲ್ಲ ಗೈಸ್, ಅವ್ರಿಗೆ ಕನ್ನಡ ಬರೋದು ಸ್ವಲ್ಪ ನನ್ನ ಪ್ರಕಾರ ಡೌಟೇ ಅನಿಸುತ್ತೆ. ನೋಡೋಣ ಬರ್ತಾರಾ. ನನ್ನ ಪ್ರಕಾರ ಬರ್ಬೋದು ಅಂತ ಅನಿಸ್ತಿದೆ. ಒಪ್ಕೊಂಡಿದ್ದಾರಂತೆ ಕೂಡ, ಮಾತುಕತೆ ಎಲ್ಲ ಆಗಿದೆಯಂತೆ. ಬಂದರೆ ಖುಷಿನೇ, ಬರಲಿಲ್ಲ ಅಂದರು ಖುಷಿನೇ. ಅವ್ರ ಆಪರ್ಚುನಿಟಿ ಬೇರೆ ಯಾರೋ ತಗೊಳ್ತಾರೆ ಅಷ್ಟೇ. ಅವ್ರಿಗಿಂತ ಒಳ್ಳೆಯವರೇ ಬರ್ಬೋದು, ಇನ್ನೂ ಒಳ್ಳೆ ಕಂಟೆಸ್ಟೆಂಟೇ ಬರ್ಬೋದು, ಹೇಳೋಕ್ಕಾಗೋದಿಲ್ಲ. ನಿಮ್ಮ ಪ್ರಕಾರ ಕಾಮನ್ ಮ್ಯಾನ್ ಬರೀ 8 ಜನ ಓಕೆನಾ ಅಥವಾ ಇನ್ನೂ ಜಾಸ್ತಿ ಇರಬೇಕಿತ್ತಾ? ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.